ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರಿಕೆ ಭಾಗ. ದೀಪ ಇರಗುತ್ತಿಯವರ ಲೇಖನ. ತಲೆವರ ನಿಜವಾದ ಗೌರವ. ಒಂದೂರಿನಲ್ಲಿ ಕ್ರೂರಿಯಾದ ರಾಜನೊಬ್ಬನಿದ್ದ. ತನ್ನನ್ನು ವಿರೋಧಿಸಿದವರಿಗೆ ಹಣ ಮತ್ತು ಅಧಿಕಾರದ ಬಲದಿಂದ ತೊಂದರೆ ಕೊಡುತ್ತಿದ್ದ. ಈ ಮೂರ್ಖನ ಸಹವಾಸ ಯಾರಿಗೆ ಬೇಕೆಂದು ಜನರು ಅವನನ್ನು ಎದುರುಹಾಕಿಕೊಳ್ಳಲು ಹೋಗುತ್ತಿರಲಿಲ್ಲ. ಅದನ್ನೇ ಆ ರಾಜ ತಪ್ಪಾಗಿ ತಿಳಿದುಕೊಂಡು ಎಲ್ಲರೂ ತನ್ನನ್ನು ಬಹಳ ಗೌರವಿಸುತ್ತಾರೆಂದು ಗರ್ವಪಡುತ್ತಿದ್ದ. ಆ ರಾಜನ ಹತ್ತಿರ ಒಂದು ನಾಯಿ ಇತ್ತು. ಅದನ್ನು ಕಂಡರೆ ಆತನಿಗೆ ತುಂಬ ಪ್ರೀತಿ. ವಿವಾಹಕ್ಕೆ ಹೋಗುವಾಗ ಆ ನಾಯಿಯನ್ನು ಕರೆದುಕೊಂಡು ಹೋಗುತ್ತಿದ್ದ. ಊಟ ಮಾಡುವಾಗಲೂ ಪಕ್ಕದಲ್ಲೇ, ದರ್ಬಾರ್ ನಡೆಸಬೇಕಾದರೂ ಜೊತೆಯಲ್ಲೇ. ಜನರಿಗೂ ಸಿಕ್ಕಿದ ವೈಭವ ಆ ನಾಯಿದಾಗಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಕಾಯಿಲೆ ಬಿದ್ದು ಆ ನಾಯಿ ಸತ್ತು ಹೋಯಿತು. ದುಃಖಿತನಾದ ರಾಜ ನಾಯಿಯ ಶವ ಸಂಸ್ಕಾರಕ್ಕೆ ಭರ್ಜರಿ ಏರ್ಪಾಡು ಮಾಡಿದ. ರಾಜಧಾನಿ ಎಲ್ಲ ಜನರು ಶವ ಸಂಸ್ಕಾರಕ್ಕೆ ಬಂದರು. ಅದನ್ನು ನೋಡಿ ರಾಜ, ಹಬ್ಬ, ಜನರೆಲ್ಲ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ, ನಾನೆಷ್ಟು ಜನಪ್ರಿಯ ಅರಸ ಎಂದು ಒಳಗೆ ಹೆಮ್ಮೆಪಟ್ಟ. ಕೆಲವು ದಿನಗಳ ನಂತರ ರಾಜನು ಅಕಸ್ಮಾತ್ತಾಗಿ ಮೃತಪಟ್ಟ. ಆದರೆ ಆ ಊರಿನ ಯಾರೂ ರಾಜನ ಅಂತಿಮ ಸಂಸ್ಕಾರಕ್ಕೆ ಹೋಗಲಿಲ್ಲ. ಕತೆ ಇಷ್ಟೇ. ಆದರೆ ಅದರ ಅರ್ಥ, ಅದು ತಿಳಿಸುವ ನೀತಿ ಮಾತ್ರ ಮಿದುಳಿನ ಆಳದಲ್ಲಿ ಜಾಗೃತಿಯಿಂದ ಇಟ್ಟುಕೊಳ್ಳಬೇಕಾದದ್ದು. ಗೌರವವೆನ್ನುವುದು ಗಳಿಸಬೇಕಾದದ್ದು. ಅದನ್ನು ಅಧಿಕಾರದಿಂದಲೋ ಒತ್ತಾಯದಿಂದಲೋ ಅಥವಾ ಹಿಂಸೆಯಿಂದಲೋ ಪಡೆಯಲಾಗದು. ಇತರರನ್ನು ಭಯಪಡಿಸುವುದು ಬಹು ಸುಲಭವಾದ ಕೆಲಸ. ಯಾಕೆಂದರೆ ಮನುಷ್ಯರಾದ ನಾವೆಲ್ಲರೂ ಯಾವಾಗಲೂ ಒಂದಲ್ಲ ಒಂದು ಆತಂಕದಲ್ಲಿರ್ತೇವೆ. ಮನುಷ್ಯನ ಈ ಹೆದರಿಕೆ ಎಷ್ಟೋ ಜನರ ಬದುಕಿನ ಅನ್ನದ ಮೂಲ. ಇತರರನ್ನು ಎದುರಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ, ಶೋಷಣೆ ನಡೆಸುವ, ಸಂಪತ್ತನ್ನು ಸಂಗ್ರಹಿಸುವ ಮೋಸಗಾರರು ಎಲ್ಲೆಡೆಯೂ ಇದ್ದಾರೆ. ಹೆದರಿಕೆಯಿಂದ ಜನರು ತೋರುವ ಸುಳ್ಳು ಗೌರವವನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ತಮ್ಮನ್ನು ತಾವು ಮಹಾನ್ ಎಂದುಕೊಳ್ಳುವ ಮೂರ್ಖರಾಜನ ಪಾಡು ಬಹಳ ಮಂದಿ ಗೌರವಾನ್ವಿತರದ್ದು. ನೀವು ನನ್ನನ್ನು ಇಷ್ಟಪಡುತ್ತೀರೋ ಇಲ್ಲವೋ ಎಂಬುದರ ಬಗ್ಗೆ ನನಗೆ ತಲೆಬಿಸಿ ಇಲ್ಲ. ನಾನು ಕೇಳುವುದು ಒಬ್ಬ ಮನುಷ್ಯನಾಗಿ ನನ್ನನ್ನು ಗೌರವಿಸುವುದರ ಬಗ್ಗೆ ಎನ್ನುತ್ತಾರೆ ಬೇಸ್ಬಾಲ್ ಆಟಗಾರ ಜಾಕಿ ರಾಬಿನ್ಸನ್. ಪರಸ್ಪರ ಗೌರವ ಸಂಬಂಧಗಳ ತಳಹದಿ ಒಬ್ಬ ವ್ಯಕ್ತಿ ಯಾರೇ ಆಗಲಿ ಅವರಿಗೆ ಗೌರವ ಪಡೆಯುವ ಎಲ್ಲ ಹಕ್ಕು ಇದೆ. ಜಾತಿ, ಲಿಂಗ, ಧರ್ಮ, ಅಂತಸ್ತಿನ ಆಧಾರದಲ್ಲಿ ವ್ಯಕ್ತಿಯ ಗೌರವವನ್ನು ನಿರ್ಧರಿಸುವುದು ಸಂವಿಧಾನಕ್ಕೆ ಮಾತ್ರವಲ್ಲ, ಮನುಷ್ಯತ್ವಕ್ಕೆ ನಾವು ಮಾಡುವ ಅಪಚಾರ. ಜತೆಗೆ ನಮ್ಮನ್ನು ನಾವು ಗೌರವಿಸಿಕೊಳ್ಳುವುದು ಕೂಡ ಮುಖ್ಯ. ಸ್ವಗೌರವ ಆತ್ಮಾಭಿಮಾನವನ್ನು ಹೆಚ್ಚಿಸುತ್ತದೆ, ನಮ್ಮ ಪ್ರಯತ್ನಗಳಿಗೆ ಬಲ ತುಂಬುತ್ತದೆ. ನಮ್ಮ ಬಗ್ಗೆ ನಮಗೆ ಗೌರವ ಇಲ್ಲದೆ ಹೋದರೆ ನಮ್ಮ ಪ್ರಯತ್ನಗಳ ಬಗ್ಗೆ ಅನುಮಾನ ಪ್ರಾರಂಭವಾಗುತ್ತದೆ. ಅಲ್ಲಿ ವೈಫಲ್ಯದ ಭಯ ಕಾಡುತ್ತದೆ. ಆತ್ಮಗೌರವವಿಲ್ಲದಿದ್ದರೆ ಕೀಳರಿಮೆಯಿಂದ ನರಳುತ್ತೇವೆ. ಆತ್ಮರತಿ ಹೆಚ್ಚಾದರೆ ಮೇಲರಿಮೆಯ ಗುಲಾಮರಾಗುತ್ತೇವೆ. ಗೌರವ ಮತ್ತು ಭಯ ಇವೆರಡರ ನಡುವಿನ ರೇಖೆ ಬಹಳ ತೇಳುವಾದುದು. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ತಂದುಕೊಳ್ಳಲು ಪ್ರಯತ್ನಿಸುವುದು ವ್ಯಕ್ತಿತ್ವದ ನಿರ್ಮಾಣದ ಪ್ರಮುಖ ಹೆಜ್ಜೆ.